ಪೊರ್ಕಿಗಳು ಊರೆಲ್ಲ ಮೆರೆದು ಇಲ್ದೇ ಇರೋ ಬಿಲ್ಡಪ್ ಎಲ್ಲ ಕೊಡೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಫ್ರೆಶ್ ಎಕ್ಸಾಂಪಲ್ ಲಭ್ಯ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ಬಿಲ್ಡಪ್ ವಿಡಿಯೋ ಹಾಕಿ ರೌಡಿ ಶೀಟರ್ ಜೈಲು ಸೇರಿರುವಂತಹ ಘಟನೆ ಇದು. ಎಸ್ಬಿ ಸರ್ಕಾರ್ ಗ್ಯಾಂಗ್ ವಿರುದ್ಧ ಕೇಸ್ ಜಡಿಯಲಾಗಿದೆ. ಬರ್ತ್ಡೇ ದಿನ ಸಹಚರರ ಜೊತೆಯಲ್ಲಿ ಥಾರ್ ಮತ್ತು ಬೈಕ್ನಲ್ಲಿ ವೀಲಿ ಮಾಡಿದ್ದಾರೆ. ಈ ಶೋಕಿನ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋದು. 4 ಸೀಟರ್ ಥಾರ್ನಲ್ಲಿ 10-15 ಯುವಕರು ಹತ್ಕೊಂಡು ವೀಲಿ ಮಾಡಿದ್ದಾರೆ ಅಂಡ್ ವಿಡಿಯೋಗೆ ತಕ್ಕಂಗೆ ಹಾಡೆಲ್ಲ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರು ಬಿಲ್ಡಪ್ಗೆ. ಬಟ್ ಈ ವಿಡಿಯೋ ಗಮನಿಸಿ ರೌಡಿ ಶೀಟರ್ ಸೇರಿದಂತೆ 7 ಜನರ ವಿರುದ್ಧ ಸದ್ಯ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಆ ಬಿಲ್ಡಪ್ ವಿಡಿಯೋ ನೋಡ್ತಾ ಇದ್ದೀವಿ ಈಗ. ವೆರಿ ಸ್ಯಾಡ್. ಯಾವ ಹಾಡು ಹಾಕಿದಾರೆ ನೋಡಿ ಇವರು. ಅಪ್ಪು ಅವ್ರ ಸಾಂಗ್ ಹಾಕೊಂಡು ಮಾಡ್ತಿರೋದು ಬಿಲ್ಡಪ್ ವಿಡಿಯೋಗಳನ್ನ. ಏನು ದೊಡ್ಡ ಸಮಾಜ ಸೇವಕರು, ಸ್ವತಂತ್ರ ಹೋರಾಟಗಾರರು ಅಥವಾ ಏನೋ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಬಿಟ್ಟಿದ್ದಾರೆ ಅಂತ ಫೀಲಿಂಗು ಇವ್ರುಗಳಿಗೆಲ್ಲ. ಬರ್ತ್ಡೇ ಅಂತ ಹೇಳ್ಬಿಟ್ಟು ರೂಲ್ಸ್ ಎಲ್ಲ ವೈಲೇಟ್ ಮಾಡಿಕೊಂಡು 4 ಜನ ಕೂತ್ಕೊಳ್ಳೋ ಥಾರಲ್ಲಿ 15 ಜನ ಹೋಗ್ತಾರೆ ಅಂದರೆ ಇವರೆಲ್ಲ ಕಾಮನ್ ಸೆನ್ಸ್ ಅನ್ನೋದನ್ನು ಕಳ್ಕೊಂಡಿರ್ತಾರೆ. ಬೆಳಗಾವಿಯ ಮುರುಗೋಡ ಪೊಲೀಸರು ಈ ರೌಡಿ ಶೀಟರ್ನ ಲಾಕ್ ಮಾಡಿರೋದು. ಉಳಿದ ಆರೋಪಿಗಳಿಗೆ ಸ್ಟೇಷನ್ ಬೇಲ್ ಕೊಟ್ಟು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಯರಗಟ್ಟಿ ಪಟ್ಟಣದ ರೌಡಿ ಶೀಟರ್ ಸುರೇಶ್ ಭಜಂತ್ರಿ ಅರೆಸ್ಟ್ ಆಗಿದ್ದು, ಉಳಿದ ಆರೋಪಿಗಳಾದ ಜಗದೀಶ್ ಭಜಂತ್ರಿ, ಮಂಜುನಾಥ್, ವಿನಾಯಕ್ ಚಿಕ್ಕಲದಿನ್ನಿ, ರವಿ ದಾದಪ್ಪನವರ್, ಗಿರೀಶ್ ಆಳಜ್ಜ, ವಿನಾಯಕ್ ಪುಲ್ಲಿ ವಿರುದ್ಧ 7 ಪ್ರತ್ಯೇಕ ಕೇಸ್ ದಾಖಲು ಮಾಡಿದ್ದಾರೆ. ಆರೋಪಿಗಳಿಂದ 17 ಲಕ್ಷ ಮೌಲ್ಯದ ಥಾರು, ಬೊಲಿರೋ ಬೈಕ್ಗಳನ್ನೆಲ್ಲ ಪೊಲೀಸರು ಜಪ್ತಿ ಮಾಡಿರುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ರೌಡಿ ಶೀಟ್ರು, ಅದಕ್ಕೆ ಈ ಬಿಲ್ಡಪ್ ಸಾಂಗ್ ಬೇರೆ ಬೇಕಾಗಿತ್ತಾ? ಏನೋ ನಾವು ದೊಡ್ಡ ಸಮಾಜ ಸೇವೆ ಮಾಡಿಬಿಟ್ಟಿದ್ದೀವಿ ಅನ್ನುವಂತಹ ಭ್ರಮೆಯಲ್ಲಿರ್ತಾರೆ. ಆ ಭ್ರಮೆಯನ್ನ ಬಿಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಇವ್ರನ್ನ ವಶಕ್ಕೆ ತಗೊಂಡಿರೋದು. ನೋಡಿ, ಅವ್ರ ವೆಹಿಕಲ್ಸ್ನೆಲ್ಲ ಪೊಲೀಸರು ಸೀಸ್ ಮಾಡಿ ಸ್ಟೇಷನ್ ಮುಂದೆ ಇಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಆ ಬಿಲ್ಡಪ್ ವಿಡಿಯೋವನ್ನು ಗಮನಿಸ್ತಾ ಇರೋದು. ಕೆಲಸ ಕಾರ್ಯ ನೋಡಿಕೊಂಡು ಜೀವನ ಉದ್ಧಾರ ಮಾಡ್ಕೊಳ್ರಿ ಅಂತಂದರೆ ಬಿಲ್ಡಪ್ ಕೊಟ್ಕೊಂಡು ವಿಡಿಯೋ, ಅದು ಬರೀ ವಿಡಿಯೋಗಷ್ಟೇ ಸೀಮಿತ ಆಗಿರುತ್ತೆ. ಇವ್ರೇನು ಸಮಾಜಕ್ಕೆ ಉಪಯೋಗ ಆಗೋದು, ಉದ್ಧಾರ ಆಗೋದು ಅಥವಾ ಮನೆಗೆ ಉದ್ಧಾರ ಆಗುವಂಥ ಕೆಲಸ ಏನಾದರೂ ಮಾಡಿರ್ತಾರ ಕೇಳಿದ್ರೆ ಅದು ಶೂನ್ಯನೇ ಇರುತ್ತೆ. ಗೊತ್ತಾಗಬೇಕು ಇವ್ರ ಕತೆಗಳು ಏನು ಅಂತ. ಮತ್ತು ಗಾಡಿಯಲ್ಲಿ ಈಗ ಉದಾಹರಣೆಗೆ ತಾರ್ ಜೀಪ್ ಇದಂದರೆ 4 ಜನ 5 ಜನ ಹೋಗೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 10-15 ಜನ ಹೋಗ್ಬೋದು. ಅದನ್ನು ವಿಡಿಯೋ ತೊಗೊಂಡು ಹಾಕ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು 100% ನಾವು ಕೇಸ್ ಮಾಡ್ತೀವಿ. ಆಲ್ರೆಡಿ ನಾವು ಈಗ ಮುರುಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳಿರಲಿ ಹುಡುಗರಿರಲಿ ತುಂಬ ಕೆಟ್ಟ ಶಬ್ದದಿಂದ ಬೈಯೋದು, ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರೆ ಅಂತಲೂ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೆಕ್ಷನ್ 296 BNS ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ. ಇನ್ನೊಂದು IT ಆ್ಯಕ್ಟ್